ಲೋಕಸಭಾ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳ 3 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡುವಂತ ವಿಚಾರಕ್ಕೆ ಸಂಬಂಧಿಸಿದಂತೆ ನಿರ್ಧಾರವನ್ನು ಮಾಡಿದೆ. ಮಂಡ್ಯದಲ್ಲಿ ಖುದ್ದು ಕುಮಾರಸ್ವಾಮಿಯೇ ಸ್ಪರ್ಧೆಗಿಳಿಯೋದು ಬಹುತೇಕ ಫೈನಲ್ ಆಗಿದ್ದು ಮಾರ್ಚ್ 25ನೇ ತಾರೀಕು ಅಧಿಕೃತ ಅಭ್ಯರ್ಥಿ ಘೋಷಣೆಯಾಗುವುದಕ್ಕಿದೆ. ಮತ್ತೊಂದೆಡೆ ಸುಮಲತಾ ಅವರಿಗೆ ಟಿಕೆಟ್ ಕೈ ತಪ್ಪಿದ್ದು ಪಕ್ಷೇತರವಾಗಿ ಸ್ಪರ್ಧಿಸೋ ನಿರ್ಧಾರದಿಂದ ಅವರು ಬಹುತೇಕ ಹಿಂದಕ್ಕೆ ಸರಿದಿದ್ದಾರೆ. ನಾಡು ಮಂಡ್ಯ ಜಿದ್ದಾಜಿದ್ದಿನ ರಣಕಣ. ಕಳೆದ ಬಾರಿ ಸುಮಲತಾ ಪಾಲಾಗಿದ್ದ ಮಂಡ್ಯ ಈ ಬಾರಿ ಮೈತ್ರಿ ಮಾತುಕತೆಯಿಂದ ದಳಪತಿಗಳ ಪಾಲಾಗಿದೆ. ಸೋತ ನೆಲದಲ್ಲೇ ಎದ್ದು ನಿಲ್ಲಲು ತೆನೆ ಪಕ್ಷ ರಣೋತ್ಸಾಹದಲ್ಲಿದೆ. ಸಕ್ಕರೆ ನಾಡು ಮಂಡ್ಯ ಫಿಕ್ಸ್, ಕುಮಾರಸ್ವಾಮಿ ಕಂಟೆಸ್ಟ್. ಆಪರೇಷನ್ ಬಳಿಕ ಲೋಕ ಅಖಾಡಕ್ಕೆ ದಳಪತಿ. ಇಡೀ ರಾಜ್ಯದಲ್ಲೇ ಭಾರೀ ಕುತೂಹಲ ಕೆರಳಿಸಿರೋ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಕಣಕ್ಕಿಳಿಯೋದು ಬಹುತೇಕ ಫಿಕ್ಸ್ ಆಗಿದೆ. ಕುಮಾರಸ್ವಾಮಿ ಸ್ಪರ್ಧೆಗೆ ಬಿಜೆಪಿ ಹೈಕಮಾಂಡ್ನಿಂದಲೂ ಸಮ್ಮತಿ ಸಿಕ್ಕಿದೆ. ನೆನೆ ಜೆಡಿಎಸ್ ಕೋರ್ ಕಮಿಟಿ ಸಭೆಯಲ್ಲೂ ಮಂಡ್ಯದಲ್ಲಿ ಕುಮಾರಸ್ವಾಮಿ ಸ್ಪರ್ಧೆಗೆ ಎಲ್ಲಾ ನಾಯಕರು ಅಸ್ತು ಎಂದಿದ್ದಾರೆ. ಕಾರ್ಯಕರ್ತರ ಭಾವನೆಗಳಿಗೂ ನಾನು ನಿರಾಸೆ ಮಾಡಲ್ಲ ಎಂದಿರುವ ಮಾಜಿ ಸಿಎಂ ಕುಮಾರಸ್ವಾಮಿ ಇವತ್ತು ಹೃದಯದ ಶಸ್ತ್ರಚಿಕಿತ್ಸೆಗಾಗಿ ಚೆನ್ನೈಗೆ ತೆರಳಿದ್ದು ವಾಪಸ್ ಬಂದ ಬಳಿಕ ಮಾರ್ಚ್ 25ರಂದು ಸಭೆ ಮಾಡಿ ಸಭೆಯಲ್ಲೇ ಅಧಿಕೃತ ಅಭ್ಯರ್ಥಿ ಎಂದು ಘೋಷಿಸಿಕೊಳ್ಳೋ ಸಾಧ್ಯತೆ ಇದೆ. ನನ್ನ ಮಂಡ್ಯ ಜಿಲ್ಲೆಯ ಜನತೆ ಮೊನ್ನೆ ನಾನೇನು ಸಭೆಗೆ ಬಂದು ಅಭ್ಯರ್ಥಿ ಘೋಷಣೆ ಮಾಡಲಿಕ್ಕೆ ಬಂದಾಗ ಅಲ್ಲಿ ಏನೋ ತಮ್ಮ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿದ್ದೀರಿ. ನಾನು ಮೊನ್ನೆ ಅಲ್ಲಿ ಹೇಳಿ ಬಂದಿದ್ದೇನೆ, ನಿಮ್ಮ ಭಾವನೆಗೆ ನಾನು ಯಾವುದೇ ಕಾರಣಕ್ಕೂ ನಿರಾಸೆ ಉಂಟು ಮಾಡಲ್ಲ. ನನಗೇನಾದರೂ ಒಳ್ಳೆಯದಾಗಬೇಕು ಅನ್ನೋದಿದ್ದರೆ ನಿಮ್ಮಲ್ಲಿ ಹೃದಯದಲ್ಲಿ ನಿಮ್ಮ ಮುಖಾಂತರ ಮನವಿ ಮಾಡ್ತೇನೆ, ಧೈರ್ಯವಾಗಿ ಫೀಲ್ಡ್ಗಿಳಿರಿ. ನಿಮ್ಮ ಜೊತೆ ನಾನು ಬಂದು ಜೊತೆಗೂಡ್ತೀನಿ. ಮಂಡ್ಯದಲ್ಲಿ ವಿಶೇಷವಾಗಿ ನನ್ನ ಕಾರ್ಯಕರ್ತರ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ, ನಿರಾಸೆ ಮಾಡಲ್ಲ. ಇವತ್ತು ನನ್ನ ಕಾರ್ಯಕರ್ತರಿಗೆ ಯಾವ ಮಟ್ಟದ ತೀರ್ಮಾನವನ್ನಾದರೂ ತೆಗೆದುಕೊಳ್ತಕ್ಕಂಥ ನಿರ್ಧಾರ ನಾನೀಗಾಗಲೇ ಮಾಡೇ ಹೋಗ್ತಾ ಇದ್ದೇನೆ. ಆ ನಿರ್ಧಾರ ಮಾಡೇ ಹೋಗ್ತಾ ಇದ್ದೇನೆ. ಟಿಕೆಟ್ಗಾಗಿ ರೆಬಲ್ ಆಗದಿರಲು ಸ್ವಾಭಿಮಾನಿ ನಿರ್ಧಾರ. ಕಮಲ ಮುಡಿಯಲು ಸಜ್ಜು, ಬೆಂಬಲಿಗರ ಜೊತೆ ಸಭೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಬಹುತೇಕ ಫಿಕ್ಸ್ ಆಗಿದ್ದು ಪಕ್ಷೇತರವಾಗಿ ಸ್ಪರ್ಧಿಸದಿರಲು ರೆಬಲ್ ಲೇಡಿ ಸುಮಲತಾ ನಿರ್ಧರಿಸಿದ್ದಾರೆ ಎನ್ನಲಾಗಿದೆ. ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆಯಾಗುವ ಮೂಲಕ ಮೈತ್ರಿ ಧರ್ಮ ಪಾಲನೆ ಮಾಡಲು ಚಿಂತಿಸಿದ್ದಾರೆ ಎನ್ನಲಾಗ್ತಾ ಇದೆ. ಬಿಜೆಪಿ ಹೈಕಮಾಂಡ್ ಸೂಕ್ತ ಸ್ಥಾನಮಾನ ನೀಡುವ ಭರವಸೆ ಹಿನ್ನೆಲೆಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಪರವಾಗಿ ಪ್ರಚಾರ ಬಹುತೇಕ ಖಚಿತಗೊಂಡಿದೆ. 3ರಿಂದ 4 ದಿನಗಳಲ್ಲಿ ಮಂಡ್ಯದಲ್ಲಿ ಸಂಸದೆ ಸುಮಲತಾ ಸಭೆ ನಡೆಸಲಿದ್ದು ಬೆಂಬಲಿಗರ ಜೊತೆ ಚರ್ಚೆ ನಡೆಸಲಿದ್ದಾರೆ. ಬೆಂಬಲಿಗರಿಗೆ ಬಿಜೆಪಿ ಹೈಕಮಾಂಡ್ ನೀಡಿರೋ ಭರವಸೆಗಳನ್ನ ಮನವರಿಕೆ ಮಾಡೋ ಮೂಲಕ ಎಲ್ಲರೂ ಬಿಜೆಪಿ ಸೇರುವಂತೆ ಮನವಿ ಮಾಡಲಿದ್ದಾರೆ ಅಂತ ತಿಳಿದು ಬಂದಿದೆ. ಈ ಬಾರಿ ಚುನಾವಣೆಗೆ ಸ್ಪರ್ಧಿಸಲ್ಲ ಎಂದ ನಿಖಿಲ್ ಕುಮಾರಸ್ವಾಮಿ. ನಾನು ಈ ಬಾರಿ ಚುನಾವಣೆಗೆ ಸ್ಪರ್ಧಿಸೋದಿಲ್ಲ ಅಂತ ನಿಖಿಲ್ ಕುಮಾರಸ್ವಾಮಿ ತಮ್ಮ ಸ್ಪರ್ಧೆ ಬಗ್ಗೆ ಇದ್ದ ಊಹಾಪೋಹಗಳಿಗೆ ತೆರೆ ಎಳೆದಿದ್ದಾರೆ. ಚುನಾವಣೆಗೆ ಸಮಯ ಕಡಿಮೆ ಇದೆ, ಎಲ್ಲಾ ಕ್ಷೇತ್ರಗಳಲ್ಲೂ ನನಗೆ ಜವಾಬ್ದಾರಿ ಹೆಚ್ಚಿದೆ, ಕಾರ್ಯಕರ್ತನಾಗಿ ಕೆಲಸ ಮಾಡ್ತೀನಿ, ಹೀಗಾಗಿ ನಾನು ಚುನಾವಣೆಯಲ್ಲಿ ಸ್ಪರ್ಧಿಸೋದಿಲ್ಲ ಎಂದಿದ್ದಾರೆ. ಇಲ್ಲಣ್ಣ, ಹೇಳಿದ್ನಲ್ಲಣ್ಣ, ನಾನು ಅವತ್ತೇ ಒತ್ತಡ ಮಾಡಿದ್ರು ನಮ್ಮ ಕಾರ್ಯಕರ್ತರುಗಳು. ಗೌರವಿಸ್ತೀನಿ ಅವ್ರ ಪ್ರೀತಿಗೆ ನಾನು ತಲೆ ಬಾಗ್ತೀನಿ. ಚುನಾವಣೆ ನಿಂತು ಮಾಡ್ತೇನೆ, ಕಾರ್ಯಕರ್ತನಾಗಿ ಚುನಾವಣೆಗೆ ದುಡಿತೀನಿ, ಪಕ್ಷದ ಗೆಲುವಿಗೋಸ್ಕರ ದುಡಿತೇನೆ. ಆದರೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥದ್ದು ವೈಯಕ್ತಿಕವಾಗೇ ನಾನು ಈಗ ತಾನೇ ನಿಮ್ಗೆ ಹೇಳಿದೆ. ಕಾರಣ ಏನು ಅನ್ನೋದು, ಬೇರೆ ಇನ್ನೇನೂ ಕಾರಣ ಇಲ್ಲ. ಚುನಾವಣೆ ಬೇರೆ ಕಡೆನೂ ನೋಡಬೇಕಾಗ್ತದೆ. ಆ ಕಾರಣದಿಂದ ನಾನೊಂದು ಸ್ವಲ್ಪ ನನ್ನ ಸಮಯ ಎಲ್ಲ ಕಡೆ ನಿಗದಿ ಇಡಬೇಕಾಗ್ತದೆ. ಅದೊಂದೇ ಒತ್ತಡ. ಒಟ್ಟಾರೆ ಚೆನ್ನೈಗೆ ತೆರಳಿರುವ ಕುಮಾರಸ್ವಾಮಿಗೆ ಇದೇ 21ರಂದು ಶಸ್ತ್ರಚಿಕಿತ್ಸೆ ನಡೆಯಲಿದೆ. ಮಾರ್ಚ್ 24ರವರೆಗೆ ಆಸ್ಪತ್ರೆಯಲ್ಲೇ ವಿಶ್ರಾಂತಿ ಪಡೆದು ರಾಜ್ಯಕ್ಕೆ ವಾಪಸ್ಸಾಗಲಿದ್ದಾರೆ. ಅಲ್ಲಿವರೆಗೂ ಮಂಡ್ಯದಲ್ಲಿ ಯಾರು ಅಭ್ಯರ್ಥಿ ಅನ್ನೋ ಸಸ್ಪೆನ್ಸ್ ಮುಂದುವರೆದಿದೆ. ಮಂಜುನಾಥ್, ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.